ನೋಡಿ, ಇದೇ ತಾಳೆ ಮರ ಅಂತಾರೆ. ಇದರಲ್ಲಿ ಹಿಂದಿನ ಕಾಲದಲ್ಲಿ ತಾಳೆ ಪತ್ರಗಳನ್ನ ಬರಿತಾ ಇದ್ರು. ಇದು ಎಲೆದಾಗಿರುವಾಗ ಎಳ್ನೀರ್ ಥರ ತುಂಬ ಚೆನ್ನಾಗಿ ತಿನ್ಬೋದು ನಾವು ಇದನ್ನ. ನೋಡಿ, ಚೆನ್ನಾಗಿ ಬಲ್ತು ಅನ್ನ ಆದರೆ ಇದೇ ಥರ ಬಿದ್ದೋಗುತ್ತೆ. ಸ್ಮೆಲ್ ಇದರಲ್ಲಿ ಹಂಗೆ ಸುಟ್ಕೊಂಡು ಸಹ ತಿನ್ಬೋದು ನಾವು. ಇದನ್ನು ಜ್ಯೂಸು ಇಲ್ಲ ಹಲ್ವಾ ಯಾವ ಥರ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನೋಡಿ, ಅದೇ ಅನ್ನಾಗಿ ಬಿದ್ದಿದೆ ಯಾವ ಥರ ಅಂತ ನಾನೆಲ್ಲ ಇದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬೇಸಿಗೆ ಕಾಲದಲ್ಲಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಣಗೋಗಿದೆ, ಬಾಡಿಗೆ ತುಂಬ ತಂಪು ಮಾಡುತ್ತೆ. ಬನ್ನಿ, ನೋಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಗ್ರೇಟರಿಂದ ಕ್ಲೀನಾಗಿ ಗ್ರೇಟ್ ಮಾಡ್ಕೊಳ್ತೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಇನ್ಸ್ಟೆಂಟ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಶೋಧಿಸ್ಕೊಳ್ತೀನಿ. ಒಂದು ಕ್ಲೀನು ಕಾಟನ್ ಕ್ಲಾತ್ ಹಾಕ್ಕೊಂಡು ಎಲ್ಲನೂ ಫಿಲ್ಟರ್ ಮಾಡ್ಕೊಳ್ತೀನಿ. ಆ ನಾರು ಅಂಶ ಇರುತ್ತಲ್ವ ಅದೆಲ್ಲ ಬಂದುಬಿಡಲಿ ಅಂತೇಳಿ. ನೋಡಿ ಎಷ್ಟು ಕ್ಲೀನಾಗಿ ಬಂದುಬಿಡುತ್ತೆ. ನೀವು ಫಿಲ್ಟ್ರಿಂದನೂ ಇದು ಮಾಡ್ಕೋಬೋದು. ನಾನು ಬಟ್ಟೆಯಿಂದ ಮಾಡ್ತಿದ್ದೀನಿ, ಯಾಕಂದರೆ ಆ ನಾರು ಏನಿರುತ್ತೋ ಅದೆಲ್ಲ ಏನು ಬರ್ದಿರ ಇರಲಿ ಅಂತ. ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡು ಎಲ್ಲನೂ ಇದೇ ಥರ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಎಲ್ಲ ಇದರಲ್ಲಿ ಹಾಕ್ಕೊಂಡು ಬಾಯ್ಲ್ ಮಾಡ್ತೀನಿ. ಚೆನ್ನಾಗಿ ಕುದೀಲಿ ಒಂದು 10 ನಿಮಿಷ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ, ಒಂದು ಕಡಾಯಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ. ಒಂದು ಶರ್ಬತ್ಗೆ, ಒಂದು ಬಂದು ಹಲ್ವಾಗೆ. ಇವಾಗ ಹಲ್ವಾಗೆ ಇಟ್ಕೊಂಡಿರೋ ಕಡಾಯಲ್ಲಿ 2 ಕಪ್ಪು ಶುಗರ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಅದು ಮೆಲ್ಟಾಗಿ ಬಾಯ್ಲ್ ಆಗಲಿ. ನೋಡಿ, ಈಗ ಅಗರ್ ಅಗರ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ತೊಗೊಬಂದು ಒಂದು ಕಪ್ಪು ನೀರಲ್ಲಿ ನೆನೆಸಿಟ್ಕೊಳ್ತೀನಿ. ಮತ್ತು ಅದನ್ನು ಪಾತ್ರೆಯಲ್ಲಿರೋದನ್ನು ಒಂದು ಬೇರೆ ಬಟ್ಲಿಗೆ ಚೇಂಜ್ ಮಾಡಿಕೊಂಡು ಕಡಾಯಿಗೆ ಹಾಕ್ಕೊಂಡು ಮತ್ತೆ ಅದರಲ್ಲಿ 2 ಕಪ್ ಶುಗರ್ನ ಹಾಕ್ಕೊಂಡು ಇದು ಮಾಡ್ಕೊಳ್ತೀನಿ. ಯಾಕಂದರೆ ಅದರಲ್ಲಿ ಕಲ್ಸೋಕ್ಕಾಗಲಿಲ್ಲ ಅದರಿಂದ. ಸೊ ಈಗ ಒಂದು ಪ್ಲೇಟ್ ತಗೊಂಡು ತುಪ್ಪ ಅದನ್ನು ಕ್ಲೀನಾಗಿ ಇದು ಮಾಡ್ಕೊಳ್ತೀನಿ. ಅದಕ್ಕೆ ಸವರ್ಕೊಂಡು ನೋಡಿ, ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು. ಸೊ ಎಲ್ಲ ಇದನ್ನು ಕ್ಲೀನಾಗಿ ಪಕ್ಕಕ್ಕೆ ಎತ್ತಿಟ್ಟು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಅಗರ್ ಇದೆಯಲ್ಲ ಅದನ್ನೆಲ್ಲ ಮೆಲ್ಟ್ ಮಾಡಿಕೊಂಡು ಈ ಪ್ಯಾನಲ್ಲಿ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ತೀನಿ. ಹಾಕ್ಕೊಂಡ್ಮೇಲೆ ನೋಡಿ, ನಾವು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಏನಂತೀರಾ? ನೋಡಿ, ಈಗ ಚೆನ್ನಾಗಿ ತಿಕ್ಕಾಗಿದೆ ಇದು. ಸೊ ಈಗ ತುಪ್ಪ ಸರ್ಕೊಂಡಿರೋ ಪ್ಲೇಟ್ಗೆ ಇದನ್ನು ತೆಗೆದು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 4 ಅವರ್ಸ್ ಹಂಗೆ ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಹಂಗೆ ಹಂಗೆ ಬಿಡ್ಬೋದು. ನಾನು ಹಂಗೆ ಬಿಡ್ತಿದ್ದೀನಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ನೋಡೋಣ ಇದು ಟೇಸ್ಟ್ ಹೇಗಿರುತ್ತೆ ಅಂತ. ನೋಡಿ, ನೀವು ಕೂಡ ಈ ತಾಳೆ ಹಣ್ಣಿನ ಹಲ್ವಾ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈ ಟೇಸ್ಟ್ ಅಂತೂ ನಾನು ಸ್ವಲ್ಪನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನೇ ಟ್ರೈ ಮಾಡಿದೆ ಫಸ್ಟ್ ಟೈಮ್. ಇದು ನನ್ನ ಸಿಗ್ನೇಚರ್ ರೆಸಿಪಿ ಆಗಿದೆ. ನೀವು ಕೂಡ ಈ ಹಣ್ಣು ಸಿಕ್ಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ 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 ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದನ್ನ ಹತ್ರ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಕ್ಲೀನಾಗಿ 4 ಅವರ್ಸು ತಣ್ಣಗಾಗಿದೆ. ಈಗ ಏರ್ ಟೈಟ್ ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಜ್ಯೂಸ್ ರೆಡಿ ಮಾಡಿ ಕುಡಿಯೋಣ. ನೋಡಿ, ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ತೊಗೊಂಡಿದ್ದೀನಿ ಕಂಟೈನರ್ನ. ಈಗ ಈ ಫನಲ್ಲಿ ನಾವು ಬಾಟ್ಲಿಗೆ ಹಾಕಿಟ್ಕೊಳ್ಳೋಣ. ಇದೇ ರೀತಿ ಹಾಕಿಟ್ಕೊಂಡ್ರೆ ನಾವು ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ನಾವೇನು ಇದಕ್ಕೆ ಪ್ರಿಸರ್ವೇಟಿವ್ ಏನು ಆಡ್ ಮಾಡೋಷ್ಟಿಲ್ಲ. 1 ವರ್ಷದವರೆಗೂ ನಾವು ಹಂಗೆ ಹೊರಗಡೆನೇ ಇಟ್ಟು ಯೂಸ್ ಮಾಡ್ಬೋದು, ಇಲ್ಲ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು. ನಾನು ಹೊರಗಡೆನೇ ಇಡ್ತೀನಿ. ಸೆಲ್ಫ್ ಸ್ಟೋರೇಜು ಎಕ್ಸ್ಪೈರಿ ಅನ್ನೋದು ಇರೋದಿಲ್ಲ ಇದಕ್ಕೆ.
ನೋಡಿ ಕರೆಕ್ಟಾಗಿ 600 ml ಆಗಿದೆ. ಬನ್ನಿ ಈಗ ನೋಡಿ, ಈಗ ನಾವು ಬೇಕು ಅಂದಾಗ ಒಂದು 10 to 15 ml ಹಾಕ್ಕೊಂಡು ನೋಡಿ ನೀರು ಹಾಕಿದ್ದೀನಿ. ನೋಡಿ ನೋಡೋದಕ್ಕೆ ಕಲರ್ಫುಲ್ಲಾಗಿ ಹೆಂಗಿದೆ ಅಂತ, ಒಳ್ಳೆ ಮಾಜಾ ಸಿಗೋ ಥರನೇ ಇದೆ. ಬನ್ನಿ ಈಗ ಇದನ್ನು ಟೇಸ್ಟ್ ನೋಡೋಣ. ಬನ್ನಿ ಇದನ್ನು ಟ್ರೈ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ. ಈ ಫ್ಲೇವರ್ ಅಂತೂ ಸಖತ್ತಾಗಿದೆ. ಇದು ಯಾರು ಟ್ರೈ ಮಾಡಿ ನೋಡಿಲ್ಲ, ಇದೇ ಮೊದಲ ಬಾರಿಗೆ ನಾನೇ ಟ್ರೈ ಮಾಡಿ ನಿಮಗೆ ತೋರಿಸಿದೆ. ಇದು ನನ್ನ ಸಿಗ್ನೇಚರ್ ರೆಸಿಪಿ ಆಗಿದೆ. ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ನಿಮ್ಮ ಕಡೆ ಸಿಕ್ಕಿದ್ರೆ ಯೂಸ್ ಮಾಡಿ ನೋಡಿ. ತುಂಬಾ ಅಂತ ತುಂಬಾ ಚೆನ್ನಾಗಿದೆ. ಇದ್ರ ಫ್ಲೇವರ್ ಅಂತೂ ಸಖತ್ತಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿ ಶುಗರ್ ಗೀಗರ್ ಏನು ಹಾಕೋ ಅಷ್ಟಿಲ್ಲ, ಬರೀ ಕಲಿಸ್ಕೊಂಡ್ರೆ ಸಾಕು. ಬನ್ನಿ ಈಗ ಇದು ಟೇಸ್ಟ್ ನೋಡೋಣ. ಇದ್ರ ಮೇಲೆ ಹಂಗೆ ಸ್ವಲ್ಪ ಕ್ರಷ್ ಮಾಡಿ ಕಟ್ ಮಾಡಿ ಪಿಸ್ತಾ ಬಾದಾಮಿನ ಇದ್ರ ಮೇಲೆ ಹಾಕ್ಕೊಂಡ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ನೋಡಿ ಬನ್ನಿ ಇವಾಗ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ. ಈ ಪಿಸ್ತಾ ಹಾಕಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ ಫ್ಲೇವರು. ನೀವು ಬೇಕಾದರೆ ಯಾವುದೇ ಡ್ರೈ ಫ್ರೂಟ್ ಬೇಕಾದರೆ ಇದೆಲ್ಲ ಆ್ಯಡ್ ಮಾಡ್ಕೋಬೋದು. ಇದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಒಂದ್ಸರಿ ತಗೊಂಡು ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಈ ರೆಸಿಪಿನ ಯಾರು ನಿಮ್ಗೆ ಇದಕ್ಕೆ ಮುಂಚೆ ಹೇಳಿರಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಸಿಗ್ನೇಚರ್ ರೆಸಿಪಿ ಆಗಿದೆ. ನೀವು ಕೂಡ ಈ ಅನ್ನು ಸಿಕ್ಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.